ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ನಿಮ್ಮ ರಿಸಲ್ಟ್ ಕುರಿತು ಲೇಟೆಸ್ಟ್ ಅಪ್ಡೇಟ್ ಕೂಡ ಬೋರ್ಡ್ ಕಡೆಯಿಂದ ಬೋರ್ಡ್ ಮೂಲಕ ಮಾಹಿತಿ ಕೂಡ ಬಂದಿದೆ. ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ಡೈಲಿ ಅಪ್ಡೇಟ್ಸ್ಗೋಸ್ಕರ ನಮ್ಮನ್ನು ಫಾಲೋ ಮಾಡಿ. ನಿಮ್ಮದು ರಿಸಲ್ಟ್ ಬಗ್ಗೆ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ. ಪಿ ಯು ಸಿ ಪರೀಕ್ಷೆ ಫಲಿತಾಂಶ ನಾವು ಇನ್ನೇನು ಶೀಘ್ರದಲ್ಲೇ ನಾವು ನಿರೀಕ್ಷೆ ಕೂಡ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲೇ ನಾವು ರಿಸಲ್ಟ್ ಕೂಡ ಬರ್ಬೋದು ಅಂತ ವೆಯ್ಟ್ ಕೂಡ ಮಾಡ್ತಾ ಇದ್ದೀವಿ. ಮಾರ್ಚ್ 1ರಿಂದ 20ನೇ ತಾರೀಕು ನಿಮಗೆ ಪರೀಕ್ಷೆಗಳು ನಡೀತು. ಸದ್ಯದ ಪ್ರಕಾರ ಏಪ್ರಿಲ್ 11ರ ಒಳಗೆ ನಿಮಗೆ ರಿಸಲ್ಟ್ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಬೋರ್ಡ್ಗಳ ಮೂಲದಿಂದ ಕೂಡ ಮಾಹಿತಿ ಬರ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಮೀನ್ಸ್ ನಿಮಗೆ ಬೋರ್ಡ್ ಕಡೆಯಿಂದ ಒಂದು ಮೂಲದ ಮಾಹಿತಿ ಕೂಡ ಬರ್ತಾ ಇದಾವೆ. ಕೆಲವೊಂದು ಆರ್ಟಿಕಲ್ಸ್ ಕೂಡ ಎಲ್ಲ ಕಡೆ ಪಬ್ಲಿಷ್ ಕೂಡ ಮಾಡಿದ್ದಾರೆ, ಗಮನಿಸಿರ್ತೀರಾ. ಏಪ್ರಿಲ್ 11ನೇ ತಾರೀಕು ಒಳಗಡೆ ನಿಮ್ಮ ಫಲಿತಾಂಶ ಕೂಡ ಪ್ರಕಟ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಅಪ್ಡೇಟ್ ಕೂಡ ಬರ್ತಾ ಇದೆ. ವಿದ್ಯಾರ್ಥಿಗಳು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ನೋಡ್ಕೋಬಹುದು. ತಮ್ಮ ರೋಲ್ ನಂಬರ್ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಕೂಡ ಎಂಟ್ರಿ ಮಾಡಿ ನೀವು ನಿಮ್ಮ ಫಲಿತಾಂಶ ಕೂಡ ನೋಡಬಹುದು. ಇದು ಮೂಲಗಳ ಮಾಹಿತಿ, ಕನ್ಫರ್ಮೇಶನ್ ಇಲ್ಲ. ಬಟ್ ಬೋರ್ಡ್ ನ ಮೂಲಗಳ ಪ್ರಕಾರ ಏಪ್ರಿಲ್ 11ನೇ ತಾರೀಕು ಒಳಗಡೆ ರಿಸಲ್ಟ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ನಿಮಗೆ ಡೇಟ್ ಅನ್ನು ಕೂಡ ಬೋರ್ಡ್ ಅವರು ಶೀಘ್ರದಲ್ಲೇ ನಿಮಗೆ ಕನ್ಫರ್ಮೇಶನ್ ಕೂಡ ಕೊಡ್ತಾರೆ. ಬೋರ್ಡ್ ಅವರು ಮಾಹಿತಿಯನ್ನು ಕೊಡ್ತಾರೆ. ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರನೇ ಆ ದಿನದಂದೇ ನಿಮಗೆ ಫಲಿತಾಂಶ ಕೂಡ ಬರುತ್ತೆ. ವೆಯ್ಟ್ ಮಾಡಿ ನಾವು ಅಪ್ಡೇಟ್ ಕೂಡ ಕೊಡ್ತೀವಿ. ಈ ಹಿಂದೆ ಶಿಕ್ಷಣ ಸಚಿವರು ಹೇಳಿದ್ರು ಅಂತ ಹೇಳಿ ಮಾಹಿತಿ ಬರ್ತಾ ಇತ್ತು. ರಿಸಲ್ಟ್ ಕೂಡ ಡಿಲೇ ಆಗುತ್ತೆ, ಹೊಸದಾಗಿ ನಾವು ಸಿಸ್ಟಮ್ನ ಅಪ್ಗ್ರೇಡ್ ಕೂಡ ಮಾಡ್ತಾ ಇದ್ದೀವಿ ಅಂತ ಮಾಹಿತಿ ಬರ್ತಾ ಇತ್ತು. ಅದರ ಬಗ್ಗೆ ಕೂಡ ಕನ್ಫರ್ಮೇಶನ್ ಇಲ್ಲ. ಸದ್ಯಕ್ಕೆ ನೀವು ವೆಯ್ಟ್ ಮಾಡಿ, ಬೋರ್ಡ್ ಅವರು ನಿಮಗೆ ಅಧಿಕೃತ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸದ್ಯದ ಮೂಲದ ಪ್ರಕಾರ, ಪ್ರೆಸೆಂಟ್ ಇನ್ಫಾರ್ಮೇಶನ್ ಪ್ರಕಾರ ಏಪ್ರಿಲ್ 11 ಒಳಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೀವು KSEAB.Karnataka.government.in ವೆಬ್ಸೈಟ್ಗೆ ಹೋಗಿ ನೀವು ರಿಸಲ್ಟ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನಿಮ್ಮ ರೋಲ್ ನಂಬರ್ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ನಿಮ್ಮ ರಿಸಲ್ಟ್ ಕೂಡ ನೋಡಬಹುದು. ನೀವು ಕೂಡ PDF ಡೌನ್ಲೋಡ್ ಮಾಡ್ಕೋಬಹುದು, ಅದನ್ನ ಪ್ರಿಂಟ್ ಔಟ್ ಕೂಡ ತೆಗೆದುಕೊಳ್ಳಬಹುದು. ಅಲ್ಲಿ ನಿಮಗೆ ನಿಮ್ಮ ನೇಮು, ರೋಲ್ ಸಂಖ್ಯೆ, ಜನ್ಮ ದಿನಾಂಕ, ಅಂಕಗಳು, ವಿಷಯವಾರು ಅಂಕಗಳು, ಶ್ರೇಣಿ, ಉತ್ತೀರ್ಣ ಅನುತ್ತೀರ್ಣ ಎಲ್ಲ ರೀತಿಯ ಮಾಹಿತಿ ಕೂಡ ಇರುತ್ತೆ. ಕಳೆದ ಬಾರಿ ಉತ್ತೀರ್ಣ ಪ್ರಮಾಣ 52,000 ವಿದ್ಯಾರ್ಥಿಗಳು ಫೇಲ್ ಆಗಿದ್ರು. ಅನುತ್ತೀರ್ಣ ಪ್ರಮಾಣ ಕೂಡ ಇತ್ತು. ಇಷ್ಟೆಲ್ಲ ಮಾಹಿತಿ ಇತ್ತು. ಈ ವರ್ಷ ಫಲಿತಾಂಶ ಇನ್ನೊಂದು ಏಪ್ರಿಲ್ 2ನೇ ವಾರದ ಒಳಗಡೆ, ಅಂದ್ರೆ ಏಪ್ರಿಲ್ 11 ಒಳಗಡೆ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಅಪ್ಡೇಟ್ಗಳು ಕೂಡ ಬೋರ್ಡ್ನ ಕಡೆಯಿಂದ ಬರ್ತಾ ಇದಾವೆ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.